ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಅಡ್ವೊಕೇಟ್ ಡಿಯೋ. ಇವತ್ತು ನಾನು ಪೇಪಾಲ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಅನ್ನೋದ್ರ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಎಸ್ಪೆಷಲಿ ಬರೀ ಕನ್ನಡದಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಒನ್ ಆಫ್ ದ ಆಡಿಯನ್ಸ್ ನನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ರು ಪೇಪಾಲ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಅನ್ನೋದನ್ನ ವಿವರವಾಗಿ ಕನ್ನಡದಲ್ಲಿ ತಿಳಿಸ್ಕೊಡಿ ಅಂತ. ಬಟ್ ನಾನು ಎಷ್ಟು ದಿನ ಯಾಕೆ ತೊಗೊಂಡೆ ಟೈಮು ಅಂದರೆ, ನನ್ನ ಟಾಪಿಕ್ ನಾನು ಯೂಟ್ಯೂಬಲ್ಲಿ ಯಾವ್ಯಾವ ಟಾಪಿಕ್ ಮಾಡಬೇಕು ಅಂತ ಬಂದೆ ಅಂದರೆ ಲೀಗಲ್ ಎಜುಕೇಷನ್ ಬಗ್ಗೆ ಮಾಡಬೇಕು ಅಂತ ಬಂದೆ. ಬಟ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಯಾರೋ ಒಬ್ಬರು ಕಮೆಂಟ್ ಮಾಡಿ ಪೇಪಾಲ್ ಅಕೌಂಟ್ ಹೇಗೆ ಮಾಡೋದು ಹೇಳ್ಕೊಡಿ ಮೇಡಮ್ ಅಂತ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಆ ಬಡ್ಡಿಂಗ್ ಕ್ರಿಯೇಟರ್ಗೆ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ನಾನು ನನ್ನ ಮೇನ್ ಬೇಸಿಸ್ ವಿಷನ್ನ ಮರೆಯೋದಿಲ್ಲ. ಆದ್ದರಿಂದ ಫಸ್ಟ್ ಆಫ್ ಆಲ್ ಪೇಪಾಲ್ ಅಕೌಂಟ್ ಬಗ್ಗೆ ಲೀಗಲ್ ಆಸ್ಪೆಕ್ಟ್ನ ತಿಳ್ಕೊಳ್ಳೋಣ. ಅದಾದಮೇಲೆ ನಾನು ನಿಮಗೆ ಪೇಪಾಲ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಪೇಪಾಲ್ ಅಕೌಂಟ್ ಲೀಗಲ್ ಆಸ್ಪೆಕ್ಟ್ ಏನು ಇಂಡಿಯಾದಲ್ಲಿ ಅಂತ ಅಂದರೆ, ಇದೊಂದು ಸಿಂಪಲ್ ನಾರ್ಮಲ್ ಬ್ಯಾಂಕ್ ಅಕೌಂಟ್. ಆನ್ಲೈನ್ ಪೇಮೆಂಟ್, ಟ್ರಾನ್ಸಾಕ್ಷನ್ ಇವೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಪೇಪಾಲು ಫೋನ್ಪೇ ಒಂದೇನಾ? ಇಲ್ಲ, ಪೇಪಾಲು ಫಾರಿನ್ ಎಕ್ಸ್ಚೇಂಜ್ ಮನಿನ ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದು ಯಾವ ಅಂಡರಲ್ಲಿ, ಯಾವ ಆ್ಯಕ್ಟ್ ಅಂಡರಲ್ಲಿ ಬರುತ್ತೆ ಅಂದರೆ RBI ಆ್ಯಂಡ್ ಫೆಮಾ. RBI ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999. ಈ ಎರಡು ಆ್ಯಕ್ಟು ಪೇಪಾಲ್ನ ಗೈಡ್ ಮಾಡುತ್ತೆ. ಸೊ ಇದರಲ್ಲಿ ಎರಡು ಥರ ಇರುತ್ತೆ. ಒಂದು ಬಿಸ್ನೆಸ್ ಯೂಸ್ ಆ್ಯಂಡ್ ಇನ್ನೊಂದು ಪರ್ಸ್ನಲ್ ಯೂಸ್. ಬಿಸ್ನೆಸ್ ಯೂಸ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರು ಒಂದು ಪ್ರಾಡಕ್ಟ್ ಸೆಲ್ ಮಾಡ್ತಾ ಇರ್ಬೋದು ಆರ್ ಸರ್ವಿಸ್ ಸೆಲ್ ಮಾಡ್ತಾ ಇರ್ಬೋದು. ಸೊ ನಿಮಗೆ ಫಾರಿನಲ್ಲಿರೋರು ನಿಮ್ಮ ಪ್ರಾಡಕ್ಟ್ನ ತೊಗೊಳ್ಬೇಕು, ಅವ್ರು ಡಾಲರಲ್ಲಿ ಪೇ ಮಾಡ್ತಾರೆ. ನೀವೇನೋ ಒಂದು ಸರ್ವಿಸ್ ಕೊಡ್ತಾ ಇರ್ತೀರ, ಫಾರ್ ಎಕ್ಸಾಂಪಲ್ ಲೀಗಲ್ ಸರ್ವಿಸ್ ಕೊಡ್ತಾ ಇರ್ತೀರ, ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇರ್ತೀರ. ಅವರು ಆವಾಗ ನಿಮಗೆ ಫಾರಿನ್ ಡಾಲರ್ಸಲ್ಲಿ, ದಿರಮ್ಸಲ್ಲಿ ಪೇ ಮಾಡಿದಾಗ ಪೇಪಾಲ್ನ ಯೂಸ್ ಮಾಡ್ತಾರೆ. ಸೊ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ. ಪರ್ಸ್ನಲ್ ಯೂಸ್, ಫಾರಿನ್ ಕೇಸ್ ನೀವು ಲೈಕ್ USA ಎಲ್ಲಾದರೂ ಇದ್ದೀರ, ಅಲ್ಲಿ ನಿಮ್ಮ ಇಂಡಿಯನ್ ರುಪಿ ವರ್ಕ್ ಆಗಲ್ಲ. ಆವಾಗ ನೀವು ಪೇಪಾಲ್, ಫೋನ್ಪೇ ಹೇಗೆ ನೀವು ಇಂಡಿಯಾದಲ್ಲಿ ಯೂಸ್ ಮಾಡ್ತೀರೋ ಅದೇ ಥರ ಪೇಪಾಲ್ನ ಅಲ್ಲಿ ಯೂಸ್ ಮಾಡಿ ನೀವು ಪೇಮೆಂಟ್ ಮಾಡ್ಬೋದು. ಆ್ಯಂಡ್ ಟ್ಯಾಕ್ಸಸ್ಸಿಗೆ ಬಂದರೆ, ಮನಿ ಪೇಪಾಲಿಂದ ಬರೋದು ಪ್ರತಿಯೊಂದು ಅಮೌಂಟು ಟ್ಯಾಕ್ಸಬಲ್ ಇನ್ಕಮ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಫ್ರೀಲ್ಯಾನ್ಸಿಂಗ್ ಮಾಡಿರ್ತೀರ, ಆ ಫ್ರೀಲ್ಯಾನ್ಸಿಗೆ ಅವರು ಫೀ ಪೇಮೆಂಟ್ ಮಾಡಿರ್ತಾರೆ, ಆ ಫೀ ಟ್ಯಾಕ್ಸಬಲ್ ಅಮೌಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಕೀಪ್ ರೆಕಾರ್ಡ್ಸ್ನ ಯಾವತ್ತೂ ಮೇಂಟೈನ್ ಮಾಡಿ. ಯಾಕಂದರೆ ಮುಂದೆ ಒಂದಿನ ನಿಮ್ಮ ಬ್ಯಾಂಕ್ ಅಥಾರಿಟೀಸ್ ಅವ್ರು ಯಾರೇ ಆಗಲಿ ನಿಮ್ಮ ಹತ್ರ ಹೇಗೆ ಬಂತು ಅಂತ ಕೇಳಿದಾಗ ನೀವು ಆ ರೆಕಾರ್ಡ್ಸ್ನ ತೋರಿಸ್ಬೇಕಾಗತ್ತೆ. ಈಗ ಮೇನ್ ಇಂಪಾರ್ಟೆಂಟಾಗಿ ತುಂಬ ಸೈಬರ್ ಕ್ರೈಮ್ಸ್ ನಡೀತಾ ಇದೆ. ಸೊ ಯೂಶ್ವಲಿ ಬ್ಯಾಂಕಲ್ಲಿ ಹೋಲ್ಡ್ ಮಾಡ್ತಾರೆ ಅಕೌಂಟ್ನ, ಅಥವಾ ನಿಮ್ಮ ಅಕೌಂಟ್ನ ಟೆಂಪರವರಿ ಇಷ್ಟು ದಿನ ನೀವು ತುಂಬ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಂತ ಹೋಲ್ಡ್ ಮಾಡಿರ್ತಾರೆ. ಈ ಎಲ್ಲದಕ್ಕೂ ರೆಕಾರ್ಡ್ ಇದ್ದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಬೇರೆ ಅವ್ರ ಅಕೌಂಟ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಬನ್ನಿ, ನಿಮಗೆ ಫಸ್ಟ್ ಪೇಪಾಲ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೀವು ಪೇಪಾಲ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇದರಲ್ಲಿ ನೀವು ಸೈನ್ ಅಪ್ ಅನ್ನೋದು ಕೊಡಬೇಕು, ಬಿಕಾಸ್ ಹೊಸ ಯೂಸರ್ ಆಗಿರೋದ್ರಿಂದ. ಇಲ್ಲಿ ಇಮೇಲ್ ID-ನ ಮೆನ್ಷನ್ ಮಾಡಿ. ಈಗ ನೀವು ಯಾವ ಇಮೇಲ್ ID ಯೂಸ್ ಮಾಡ್ತಾ ಇದ್ದೀರೋ ಆ ಇಮೇಲ್ ID-ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಹೋದರೆ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ +977 ಇದೆ, ಇಂಡಿಯಾಗೆ ಬಂದರೆ +91 ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸೆಕ್ಯೂರಿಟಿ ಪ್ರಾಂಪ್ಟ್ ಅಂತ ಕೊಡುತ್ತೆ. ಇದು ನೀವು ರೋಬೋಟ್ ಹೌದೋ ಅಲ್ವೋ ಅಂತ ತಿಳ್ಕೊಳಕ್ಕೆ. ಸೊ ಅಲ್ಲಿ ಹೇಗೆ ಥರ ಕೇಳಿರುತ್ತೆ, ಕಾರ್ ಯಾವ್ಯಾವ ಪಿಕ್ಚರಲ್ಲಿದೆಯೋ ಕ್ಲಿಕ್ ಮಾಡಿ ವೆರಿಫಿಕೇಷನ್ ಕೊಡಬೇಕು. ಸೊ ಇಷ್ಟೆಲ್ಲ ಆದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು.
ಸೊ ಒನ್ಸ್ ನೀವು ಈ ಒ ಟಿ ಪಿನ ಎಂಟರ್ ಮಾಡಿದ್ರೆ ನಿಮ್ಮ ಪೇಪಾಲ್ ಅಕೌಂಟ್ ಓಪನ್ ಆಗಿದೆ ಅಂತ ಅರ್ಥ. ಸೊ ಆ್ಯಸ್ ನಾನು ಹೇಳ್ದಾಗೆ ಯಾವುದೇ ರೀತಿ ಅಕೌಂಟ್ನ ಪ್ರಾಪರ್ ಮೇಂಟೈನ್ ಆಫ್ ರೆಕಾರ್ಡ್ ತೊಗೊಂಡು ಬೇರೆಯವ್ರದ್ದು ಯೂಸ್ ಮಾಡ್ದಂಗೆ ಸೇಫಾಗಿ ಯೂಸ್ ಮಾಡಿ. ಥ್ಯಾಂಕ್ ಯು.